ಸಣ್ಣ ಮಾಹಿತಿ ಟೂರ್ನಮೆಂಟಿನ ಬಗ್ಗೆ. ನಿಮಗೆ ಆಲ್ರೆಡಿ ಪ್ರೆಸ್ ನೋಟು ಪ್ಲಸ್ ಟೂರ್ನಮೆಂಟಿನ ಶೆಡ್ಯೂಲ್ ಎಲ್ಲ ಕೊಟ್ಟಿದ್ದೀವಿ. ನಿಮಗೆ ಏನಾದರೂ ಪ್ರಶ್ನೆ ಏನಾದರೂ ಇದ್ದರೆ ಕೇಳಿ ವಿನಂತಿಸುತ್ತೇನೆ. ಟೋಟಲ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ? ಸೊ ಟೋಟಲ್ 32 ಪ್ಲೇಯರ್ಸ್ ಬರ್ತಿದ್ದಾರೆ ವಿಜುವಲಿ ಚಾಲೆಂಜರು. ಅವ್ರ ಜೊತೆಗೆ ಕೋಚಸ್ ಸ್ಪೋರ್ಟ್ಸ್ ಎಲ್ಲ ಸೇರಿ 60 ಜನ. ಇನಾಗ್ರೇಷನ್ ಗ್ರ್ಯಾಂಡ್ ಮಾಸ್ಟರ್ ಪ್ರಣವ್ ಆನಂದ್ ಮತ್ತೆ ಫಾರ್ಮರ್ ಇಂಡಿಯನ್ ಹಾಕಿ ಟೀಮ್ ಕ್ಯಾಪ್ಟನ್ ಆಶೀಶ್ ಬಲ್ಲಾಲ್ ಅಂತ ಇದ್ದಾರೆ. ಅವ್ರಿಗೆ ಇನಾಗ್ರೇಷನ್ ಮಾಡ್ತಾರೆ. ಸರ್ ಇದು ಎಷ್ಟನೇ ವರ್ಷ ಸರ್? ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸಿಕ್ಕಿದೆ ಇದು. 12 ವರ್ಷದಿಂದ ವರ್ಲ್ಡ್ ಅಸೋಸಿಯೇಷನ್ IBC ಅಂತ ಇದೆ. ಇಂಡಿಯಾದಲ್ಲಿ ಆರ್ಗನೈಸ್ ಆಗ್ತಿರೋದು ಫಸ್ಟ್ ಟೈಮ್ ಆಗ್ತಿರೋದು. ಹೌದು ಸರ್, ಫಸ್ಟ್ ಟೈಮ್. ಹೌದು. ಮತ್ತೆ ಇದು ಓಪನ್ ಟೂರ್ನಮೆಂಟ್ ಅಲ್ಲ ಸರ್. ಆಯಾ ರೆಸ್ಪೆಕ್ಟಿವ್ ಕಂಟ್ರಿಯಿಂದ ಸೆಲೆಕ್ಟ್ ಆಗಿ ಅಲ್ಲಿಂದ ಸೆಲೆಕ್ಟ್ ಆಗಿ ಆ ಕಂಟ್ರಿಯಿಂದ ಟಾಪಲ್ಲಿ ಬಂದಿರೋ ಮಾತನ್ನ ಇಲ್ಲಿ ಕಳಿಸ್ಕೊಡ್ತಾ ಇರೋದು. ಹಾಗಾಗಿ ಪಾರ್ಟಿಸಿಪೆಂಟ್ಸ್ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ. ಎಲಿಜಿಬಲ್ candidates who represent their country and their country top of the players will be played here for championship. So open category ಆಗಿದ್ರೆ more than 100 participants would have been played here. So selected ಆಗಿರೋದ್ರಿಂದ ಒಂದು ಅಥವಾ ಎರಡು ಪ್ಲೇಯರ್ಸ್ ಮಾತ್ರ ಆಯಾ ಕಂಟ್ರಿನ ರೆಪ್ರೆಸೆಂಟ್ ಮಾಡ್ತಾರೆ. ಸರ್ ಮತ್ತೆ ಈ ಟೂರ್ನಮೆಂಟ್ ನೋಡಕ್ಕೆ ಬರ್ತಾರಲ್ಲ, ಎಷ್ಟು ಜನ ಎಕ್ಸ್ಪೆಕ್ಟೆಡ್ ಸರ್? ಆ ಥರ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್. ನೀವು ಇನ್ವಿಟೇಷನ್ ಮಾಡಿರ್ತೀರಾ, ಕಳಿಸಿರ್ತೀರಾ. ಕೆಲವು ಕ್ಲಬ್ಬೆಲ್ಲ ಬರೋರು ಇರ್ತಾರೆ, 10 ಜನ ಬರೋರು ಇರ್ತಾರೆ, 100 ಜನ, 200 ಜನ, 300 ಜನ. ಎಷ್ಟು ಜನ ಅಲ್ಲಿ ಬಂದು ಬರೀ ಸ್ಪೆಕ್ಟೇಟರ್ಸ್ ಆಗಿ ನೋಡಲಿಕ್ಕೆ ಸುಮಾರು ಜನ ಬರ್ತಾರೆ. ಆ್ಯಕ್ಚುಲಿ ಇದು ಲಾಂಗ್ ಇವೆಂಟ್ ಅಲ್ಲ, 10 days ನಡೀತಿದೆ. ಸೊ ಒನ್ ಡೇಗೆ ಅಟ್ಲೀಸ್ಟ್ ಒಂದು 30 to 40 ಬರ್ತಾರೆ. ಬರೋರಿಗೆ ಏನು ಅರೇಂಜ್ಮೆಂಟ್ಸ್ ಏನಾದರೂ ಇದೆಯಾ? ಬರೋರಿಗೆ ಅದೇ ಅವ್ರಿಗೆ ಟಿಕೆಟ್ ಅಂದರೆ ಚಾರ್ಜಸ್ ಏನಿಲ್ಲ. ಚಾರ್ಜಸ್ ಏನಿಲ್ಲ, ವಿಸಿಟ್ ಮಾಡ್ಬೋದು. ಅಲ್ಲಿ ರಿಜಿಸ್ಟ್ರೇಷನ್ ಪಾಸ್ ಕೊಡ್ತೀವಿ, ವಿಸಿಟರ್ ಪಾಸ್ ಇದೆ. ವಿಸಿಟ್ ಮಾಡಿ ಸ್ಪೆಕ್ಟೇಟರ್ಸ್ ನೋಡ್ಕೊಂಡು ಹೋಗ್ತೀವಿ. ಇದರಲ್ಲಿ ಬರೀ ಇದು ಮೇಲ್ ಏನು ಸರ್? ಬರೀ ಮೇಲ್ಸಾ? ಅಲ್ಲ, ಇದು ಜೂನಿಯರ್ ಮತ್ತೆ ವಿಮೆನ್ ಸೆಕ್ಷನ್. ಒಂದು ಜೂನಿಯರ್ ಚಾಂಪಿಯನ್ಶಿಪ್ ಸರ್, ಇನ್ನೊಂದು ವುಮೆನ್ಸ್ ಚಾಂಪಿಯನ್ಶಿಪ್. ವುಮೆನ್ಸ್ ಚಾಂಪಿಯನ್ಶಿಪ್ ಸಪ್ರೇಟ್. ವುಮೆನ್ ಚಾಂಪಿಯನ್ಶಿಪ್ ಜೂನಿಯರ್ ಚಾಂಪಿಯನ್ಶಿಪ್ ಅಲ್ಲಿ ಇಬ್ರು ಪಾರ್ಟಿಸಿಪೇಟ್ ಮಾಡ್ತಾರೆ, ಗರ್ಲ್ ಮತ್ತೆ ಬಾಯ್. ಜೂನಿಯರಿಗೆ 120. ಇವಾಗ ಇದಕ್ಕೆ ಪ್ರೋಗ್ರಾಮ್ ಮಾಡಲಿಕ್ಕೆ ಖರ್ಚು ಹೆಚ್ಚಾಗುತ್ತೆ. ಸ್ಪಾನ್ಸರ್ಸ್ ಅಂತ ಇರ್ತಾರೆ. ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಿದ್ದಾರೆ? ಆ ಒಳ್ಳೆ ಕಾರ್ಯ ಮಾಡ್ತಿರೋರು ಯಾರು? ಹಂಗೆ ಕೇಳಬೇಕು ನಾವು. ಬೇರೆ ನಿಮ್ಗೆ ಹೆಂಗೊತ್ತು ದುಡ್ಡು ಅಂತ ಹೇಳ್ತಾ ಇಲ್ಲ. ಓಕೆ. ಸೊ ಸ್ಪಾನ್ಸರ್ ಸ್ವಲ್ಪ ಸ್ಪಾನ್ಸರ್ಶಿಪ್ ಪ್ರಾಬ್ಲಮ್ ಇತ್ತು ನಮಗೆ. 2 ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಪಾನ್ಸರ್ಶಿಪ್ ಸಿಕ್ಕಿಲ್ಲ ನಮಗೆ ಈ ಸತಿ. ಕೆಲವೊಂದು ಸ್ವಲ್ಪ ಸ್ಪಾನ್ಸರ್ಶಿಪ್ ಸಿಕ್ಕಿದೆ. ಎಕ್ಸಾಂಪಲ್ ನಂದಿನಿ ಅವರಿದ್ದಾರೆ, ಅವ್ರು ಕೊಡ್ತಿದ್ದಾರೆ. ಪ್ಲಸ್ ಜಿನಿಮೈಟ್ಸ್ ಅಂತ ಒಂದು ಕಂಪನಿ ಇದೆ, ಅವ್ರು ಕೊಡ್ತಿದ್ದಾರೆ. ಆಮೇಲೆ ಸ್ಟೋನ್ ಸ್ಕೂಲ್ ಅಂತಿದೆ, ಒಂದು RNK ಫೌಂಡೇಶನ್ ಅಂತಿದ್ದಾರೆ, ಅವ್ರು ಕೊಡ್ತಿದ್ದಾರೆ. ಬಟ್ ಮೇಜರ್ಲಿ ನಮ್ಮ ಟೂರ್ನಮೆಂಟ್ ಸ್ವಲ್ಪ ಲಾಸಲ್ಲೇ ನಡೀತಿದೆ. ಸೊ ನಮ್ಮ ಏನು ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಫಾರ್ ಇದು ಅಪೆಕ್ಸ್ ಬಾಡಿ ನಮ್ಮ ಬ್ಲೈಂಡ್ ಚೆಸ್ಸಿಗೆ ಏನು ಲಾಸಲ್ಲಿ ನಡೀತಿದೆ ಅದು ನಾವು ಕವರ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಸರ್. ಸೊ ರಿಮೈನಿಂಗ್ ನೀವು ಹಾಕೊಂಡು ಮಾಡ್ತೀರಾ? ಹೌದು ಸರ್. ಸರ್ಕಾರಗಳಲ್ಲಿ ಇಲ್ಲ, ಏನೂ ಸಿಕ್ಕಿಲ್ಲ ಸರ್. ಸ್ಟೇಟ್ ಇಲ್ಲ, ಸೆಂಟ್ರಲ್ ಇಲ್ಲ.